wait or call again later. ಹಲೋ. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ ಸರಿತಾ, ನೀವು ಹೇಗಿದ್ದೀರಿ? ಆರಾಮಾಗಿದ್ದೀವಿ ಅಕ್ಕ. ನನಗೊಂದು ದೊಡ್ಡ ಸರ್ಪ್ರೈಸ್ ಕೊಟ್ರಿ. ಲೈಫಲ್ಲಿ ನಾನು ಮರೆಯೋಕ್ಕಾಗದೇ ಇರುವಂಥದ್ದು, ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಕಾಪಾಡುವಂತಹ ಒಂದು ಮೆಮೊರಿ ಅದು ನನಗೆ. ನಿಮ್ಗಲ್ಲ, ಎಲ್ರಿಗೂ ಅದೊಂಥರ ಮೆಮೊರಿ ಅಕ್ಕ. ಅದು ಹೆಂಗೆ ಇದನ್ನ ಯಾರನ್ನು ಮರೆಯಕ್ ಆಗದೇ ಇಲ್ಲ. ಅಲ್ಲಿ ಇರೋ ಫೋಟೋದಲ್ಲಿರೋ ಒಂದು ಇದನ್ನ, ಆ ವಜ್ರನ ಯಾರು ಮರೆಯಕ್ ಆಗಲ್ಲ. ಅವ್ರು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಲ್ರಿಗೂ. ಅದು ಲಾಸ್ಟು ನಮ್ಮ ಕುಟುಂಬ ಲಾಸ್ಟ್ ಫೋಟೋ ಆಯಿತು ಸರಿತಾ. ಜೊತೆಗೆ ನಾವು 4 ಜನ. ಅಕ್ಕ, ಈ ಪದ ನಿಮ್ ಬಾಯಲ್ಲಿ ಕೇಳೋದು ನಮಗೂ ತುಂಬಾ ನೋವಿದೆ ಅಕ್ಕ. ಅದು ನಮ್ಮ ಮನೆಗೆ ನನಗೆ ನಿನ್ನೆ ಬಸ್ಸಿಂದ ಒಂದು ಫೋನ್ ಬರುತ್ತಲ್ಲ, ಎಲ್ಲರೂ ಏನು ಗಿಫ್ಟು, ಏನೋ ಒಂದು ಗಿಫ್ಟ್ ಬರ್ತಾಯಿದೆ ಯೂಟ್ಯೂಬ್ ಕಡೆಯಿಂದ ಕಣಪ್ಪ. ಯೂಟ್ಯೂಬಿಂದ ಸಿಕ್ಕಿರುವಂಥ ಸಹೋದರಿ. ಎಲ್ಲರೂ ಒಂದೊಂದು ಗೆಸ್ ಮಾಡಿದ್ರು, ಎಲ್ಲರೂ ಒಂದೊಂದು ರಾಘವೇಂದ್ರ ಸ್ವಾಮಿ ಅಂತ ಹೇಳಿದ್ರು, ಏನೇನೋ ಹೇಳಿದ್ರು. ತಗೊಂಡು ಬಂದು ಅನ್ಬಾಕ್ಸಿಂಗ್ ಮಾಡೋಣ, ಕಟ್ ಮಾಡಿದೆ, ಎಲ್ಲ ಸುತ್ತ ನಿಂತ್ಬಿಟ್ರು ಪೂರ್ತಿ. ಆ ಕ್ಷಣ ಇದೆಯಲ್ಲ, ನಿಜವಾಗ್ಲೂ ನಾನು ಹೃತ್ಪೂರ್ವಕವಾಗಿ ನಿಮ್ಮ ಪ್ರೀತಿಗೆ ನಾನು ಆಭಾರಿ ಅಂತೀನಿ ಯಾವಾಗಲೂ. ಅಯ್ಯೋ ಅಕ್ಕ, ಥ್ಯಾಂಕ್ಸ್ ಅಕ್ಕ. ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದ ನಾವು ಎಷ್ಟು ಇದ್ ಮಾಡ್ಕೊಂಡಿದೀವಿ. ಇದೆಲ್ಲ ಏನು ಅಲ್ಲ ಅಕ್ಕ, ನಾವು ಮಾಡಿರೋದು ಏನೋ ನನ್ ಕೈಯಲ್ಲಿ ಆಗಿದ್ದು ಮಾಡ್ಕೊಡ್ಬೇಕು ಅನ್ನೋದಿತ್ತು, ಕೊಟ್ಟಿದ್ದೀನಿ ಅಷ್ಟೇನೆ. ನೀವು ಎಷ್ಟು ನೊಂದು ಹೆಣ್ಮಕ್ಳಿಗೆ ಒಂದ್ ಸಾಂತ್ವನ ಹೇಳ್ತೀರಾ, ಎಷ್ಟು ಪ್ರೀತಿ ಕೊಡ್ತೀರಾ, ಅದು ಅದ್ರ ಮುಂದೆ ಯಾವ್ದು ಇಲ್ಲ ಅಕ್ಕ. ಇದೆಲ್ಲ ಹೆಂಗೆ ಅನಿಸ್ತಾ ಇದೆ ಗೊತ್ತಾ ಅಮ್ಮ, ನಮ್ಮ ಮನೆ ಪೂರ್ತಿ ತುಂಬೋಗಿದ್ದಾರೆ ಅನಿಸ್ತಾ ಇದೆ. ರಾತ್ರಿಯಿಂದ ಪೂರ್ತಿ ನಮ್ಮ ಮನೇಲೇ ಇದ್ದಾರೆ ಪೂರ್ತಿ. ಅಮ್ಮ ಅಂತೂ ರಾತ್ರಿ ಕನ್ಸಲ್ಲ ಹಂಗೆ ಅಂತೆ, ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಿದ್ರಂತೆ ಅವರು. ಅಯ್ಯೋ, ಖುಷಿ ಆಯ್ತಕ್ಕ ಈ ಮಾತು ಕೇಳಿ. ನಿಜವಾಗ್ಲೂ ನಮ್ಮ ಮನೆ ತುಂಬೋಗಿದ್ದಾರೆ ಅನಿಸ್ತಾ ಇದೆ. ಇಷ್ಟು ದಿನ ಇದ್ದಿದ್ದಕ್ಕೂ ತುಂಬಾ ದಿವಸದಿಂದ ಕಳಿಸ್ಬೇಕಾಗಿತ್ತು. ಅದು ಒಂದ್ ಸ್ವಲ್ಪ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು, ಅದು ಇದು ಅಂತ ಹೇಳಿ ಮನೆ ಶಿಫ್ಟ್ ಮಾಡಿದ್ವಿ. ಆಗ್ಲೇ ಇಲ್ಲ ಅದನ್ನ ಇದ್ ಮಾಡಕ್ಕೆ. ಅದು ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಅದು ಬರೋದಿತ್ತು. ಅದು ಇಲ್ಲ, ಈಗ್ಲೇ ಆಗ್ಬರ್ತೀನಿ, ಈಗ್ಲೇ ಹೋಗ್ತೀನಿ ಅಂತ ಹೇಳಿ ಮಗ ಹೊರಟು. ನಿಮ್ಮ ಮಗನಿಗೆ ನಿಜವಾಗ್ಲೂ ಹೃತ್ಪೂರ್ವಕವಾಗಿ ನಾನು ಧನ್ಯವಾದ. ಥ್ಯಾಂಕ್ಸ್ ಅನ್ನೋದು ತುಂಬಾ ಕಡಿಮೆ ಪದ. ಅಷ್ಟು ಚಂದ ಇದೆ, ಅಷ್ಟು ಕ್ಲಾರಿಟಿ ಇದೆ. ಸಾಕಕ್ಕ, ನಿಮ್ಮ ಆಶೀರ್ವಾದ ಅಕ್ಕ. ಅವನಿಗೆ ಫೋಟೋ ನೋಡ್ತಾ ಇದ್ರೆ ನಿಜವಾಗ್ಲೂ ಪಕ್ಕದಲ್ಲೇ ಕೂತಿದ್ದಾರೆ. ಅವ್ರ ಮುಖ ಅವ್ರು ನೋಡ್ತಾ ಇದ್ರೆ ನಾವು ಬಿಡಿ. ನನಗೆ ನೀವು ಹೇಳಿದ್ರಲ್ಲ ಸರಿತಾ, ವಜ್ರ ಅಂತ, ನಿಜವಾಗ್ಲೂ ಬೆಲೆ ಕಟ್ಟಲಾಗದ ವಜ್ರ. ಆ ಫೋಟೋ ನೋಡ್ತಾ ಇದ್ರೆ ಎಷ್ಟು ಚಂದ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ. ಇದ್ರಲ್ಲಿ ಬರ್ತಾ ಇದ್ದಂತ ವಿಡಿಯೋದಲ್ಲಿ ಅಣ್ಣ ಎಷ್ಟು ವಿಡಿಯೋದಲ್ಲಿ ನಮ್ ಜೊತೆಲೆಲ್ಲ ಮಾತಾಡಿದ್ದಾರೆ. ನೀವು ಲೈವ್ ಬಂದಾಗೆಲ್ಲ ಎಷ್ಟು ಸಲ ಮಾತಾಡಿದ್ದಾರೆ, ನಮ್ಗೆಲ್ಲ ಹಾಯ್ ಮಾಡಿದ್ದಾರೆ. ಅದೆಲ್ಲ ಮರೆಯಕ್ಕೆ ಆಗಲ್ಲ ಅಕ್ಕ. ಒಂದು ನೋಡಿ ಇಲ್ಲ, ನೀವು ಸರಿತಾ ಮಿಸ್ ಮಾಡ್ಕೊಂಡ್ರಿ. ಹೋದ ವರ್ಷ ಅಲ್ಲ, ಕಲ್ಪವೃಕ್ಷ ರಾಯರ ಮಟ್ಟದಲ್ಲಿ ಯಾರೆಲ್ಲ ಬಂದಿದ್ರು. ಹೌದಕ್ಕ, ಮಿಸ್ ಮಾಡ್ಕೊಂಡ್ವಿ. ನಾವು ಬರ್ಬೇಕಾಗಿತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಪ್ಲಾನ್ ಚೇಂಜ್ ಆಗಿ ಅವ್ರೆಲ್ಲರೂ ಕೂಡ ಅವ್ರ ಪ್ರೀತಿ ನೋಡ್ಬಿಟ್ರು ಸರಿತಾ. ಅಷ್ಟು ಭಾವಣಿಕೆ ಮಾಡಿದ್ರು, ಅಷ್ಟು ಜೋಪಾನ ಮಾಡಿ ಕಳಿಸ್ಕೊಟ್ರು ಎಲ್ರೂ ಕೂಡ. ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ. ಹೌದಕ್ಕ, ಅವರು ನಮ್ಮ ಅಣ್ಣ ಇದ್ದಂಗೆ, ಸ್ವಂತ ಅಣ್ಣ ಇದ್ದಾಗೇನೆ. ನಿಜವಾಗ್ಲೂ ಇದು ರಾಯರು ಕೊಟ್ಟಂತ ಸಂಬಂಧ ನನಗೆ, ಯಾರು ಬಿಡಿಸಲಾಗದ ಸಂಬಂಧ. ನಿನ್ನೆಯಂತೂ ನಮ್ಮ ಮನೆ ಖುಷಿ ಆನಂದ ಬಾಷ್ಪ ಅಂತಾರಲ್ಲ, ಅದನ್ನು ನಾವೆಲ್ಲರೂ ನೋಡಿದ್ವಿ. ಖುಷಿ ಆಯ್ತಕ್ಕ. ಅದು ನಿಮ್ಮಿಂದ. ನಿಮ್ಮ ಮಗನಿಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಷ್ಟು ಚಂದ ಫೋಟೋ ಕ್ಲಾರಿಟಿ ಇದೆ ಅಂದರೆ ನಿಜವಾಗ್ಲೂ ನಿಮ್ಮ ಮಗನಲ್ಲೂ ತುಂಬ ಕಲೆ ಇದೆ. ಭಗವಂತ ರಾಯರು ಅವ್ರಿಗೆ ಉತ್ತಮ ಜೀವನ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನೆ ಪೂರ್ತಿ ತುಂಬೋದಂಗಿದೆ ಸರಿತಾ. ಪೂರ್ತಿ ನಮ್ಮ ಮನೇಲಿ ಅವ್ರು ಇದ್ದಾರೆ, ಇಲ್ಲೇ ಇದ್ದಾರೆ. ಆ ತರ ಈ ಮಾತ್ ಕೇಳಿ ಖುಷಿ ಆಯ್ತು. ನಿಮ್ಗೆ ನೀವು ಅವ್ರನ್ನ ನೆನಪಿಸ್ಕೊಳ್ದೆ ಇದ್ದಿದ್ ದಿನನೇ ಇರ್ಲಿಲ್ಲ. ಇನ್ನು ಅವ್ರ ಮೆಮೊರೀಸ್ ನಿಮ್ಗೆ ಜಾಸ್ತಿ ಆಗೋ ತರ ಆಯ್ತು ಇವಾಗ. ಇಲ್ಲ, ನಮ್ಮ ಮನೆಗೆ ನಿಮ್ಮ ಮನೆಯಿಂದ ಕಳಿಸ್ಕೊಟ್ಟಂಗಿದೆ ನನ್ಗೀಗ. ಎಲ್ಲ ರಾಯರ ಅನುಗ್ರಹ ಇದ್ರು ಅಣ್ಣ ನಮ್ಮನೇಲೇನೆ ನೋಡಿದ್ರಪ್ಪ. ಅದೇ ಅನ್ಕೋತಾ ಇದ್ದೀನಿ, ಎಲ್ಲಿದ್ರಿ, ಮನೆಯೆಲ್ಲ ತುಂಬೋಗಿದ್ದೀರಲ್ಲ ಇವತ್ತು ಅಂತ ಮಾತಾಡ್ತಾ ಕೂತಿದ್ದೆ ನಾನು. ಅದೇ ನಮ್ಮನೇಲಿ ನನ್ ಜೊತೆಲೆ ಇದ್ರು, ತಂಗಿ ಮನೇಲಿ. ಇವತ್ತು ಬಂದಿದ್ದಾರೆ ನಿಮ್ ಮನೆಗೆ. ಆಗ್ಲಿ, ಈ ಅನುಬಂಧ ನನ್ನ ರಾಯರು ಕೊಟ್ಟಿರುವಂತದ್ದು. ನೀವೆಲ್ಲೋ ಇದ್ದೀರಮ್ಮ, ನಾನು ಎಲ್ಲೋ ಇದ್ದೀನಿ, ನಿಮ್ಮನ್ನ ನೋಡು ಇಲ್ಲ ನಾನು, ನಿಜ ಹೇಳ್ಬೇಕು ಅಂದ್ರೆ.
ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಿ, ಇಷ್ಟೊಂದು ಸ್ಟ್ರಾಂಗ್ ಮಾಡೋದಕ್ಕೆ ನೀವೆಲ್ಲರೂ ಮುಖ್ಯವಾಗಿ ಕಾರಣ. ನಿನ್ನೆ ನಿಮ್ಮ ಕಾಲ್ ಬಂದಾಗ ನನಗೊಂಥರ ಸರ್ಪ್ರೈಸ್ ಅಂದರೆ ನಿಜವಾಗ್ಲೂ ಸರ್ಪ್ರೈಸ್ ಇದು. ಹೌದು, ತುಂಬಾ ದಿವಸದಿಂದ ನಂಗೆ ನಿಮ್ ಕಾಲ್ ಮಾಡಕ್ಕಾಗ್ಲಿಲ್ಲ, ನಿಮ್ ಕಾಂಟ್ಯಾಕ್ಟ್ ಅಲ್ಲೂ ಇರಕ್ಕಾಗ್ಲಿಲ್ಲ. ನನ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಹೇಗೆ ಆರಾಮಿದ್ದೀರಮ್ಮ? ಇದೆನಕ್ಕ. ರಾಯರು ಕಾಪಾಡಲಿ, ನಿಮ್ಮ ಮಗನ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಅಕ್ಕ. ಮಾತಾಡ್ತೀನಿ ಸರಿತಾ ಮತ್ತೆ ನಾನು. ಖಂಡಿತ ಅಕ್ಕ. ಒಳ್ಳೇದಾಗ್ಲಿ. ಸರಿ. ಇದು ಪ್ರೀತಿ, ಇದು ಬೆಲೆ ಕಟ್ಟಲಾಗದ ಪ್ರೀತಿ. ಎಲ್ಲೋ ಇರುವಂಥವ್ರು, ನಾನು ಎಲ್ಲೋ ಇದ್ದೀನಿ. ನೋಡಿದ್ರಿ ನಿನ್ನೆ ನಮ್ಮನೆ ಪೂರ್ತಿ ತುಂಬೋಗಿದ್ದಾರೆ. ಈ ಒಂದು ಮೆಮೊರಿ ನನ್ನ ಹೇಳಬೇಕು ಅಂದರೆ ನಮ್ಮ ಮನೆಯ ಒಂದು ವಾಲಲ್ಲಿ ಸೇರಿಕೊಳ್ಳುತ್ತೆ. ನನ್ನ ದೇಹದ ಉಸಿರಿರೋವರು ನೋಡಿ ಎಷ್ಟು ಚಂದ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದರೆ, ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ನಿಮಗೆ ತೋರಿಸ್ತೀನಿ. ಈ ಫ್ರಂಟ್ ಕ್ಯಾಮ್ರಾಗಿಂತ ಬ್ಯಾಕ್ ಕ್ಯಾಮ್ರಾದಿಂದ ಒಂದ್ಸಲ ತೋರಿಸ್ತೀನಿ. ನಿಜವಾಗ್ಲೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ತುಂಬ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಬೆಲೆ ಕಟ್ಟಲಾಗದ ಒಂದು ನನಗೆ ಕೊಟ್ಟಿರುವಂಥ ಉಡುಗೊರೆ. ಆಕೆ ಹೆಸರು ಕೂಡ ನನ್ನ ಹೆಸರೇ, ಸರಿತಾ ಅಂತ ಹೇಳಿ. ಯೂಟ್ಯೂಬಿಂದನೇ ಫ್ರಮ್ ದ ಬಿಗಿನಿಂಗ್ ಒಂದು 5 ವರ್ಷದಿಂದನೂ ಕೂಡ ನನ್ನ ಚಾನಲ್ನ ಒಂದು ದಿನನೂ ಬಿಡ್ದಂಗೆ ನೋಡುವಂಥ ಹೆಣ್ಮಕ್ಳು ಇವರೆಲ್ಲ. ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಅಕ್ಕ, ನೀವು ಎದ್ದೇಳಬೇಕು, ನಿಮ್ಮ ಕಣ್ಣಲ್ಲಿ ನಾವು ನೀರು ನೋಡೋಕ್ಕಾಗ್ತಿಲ್ಲ ಅನ್ನುವಂತಹ ಒಂದು ಧೈರ್ಯದ ಮಾತನ್ನು ನನಗೆ ಕೊಟ್ಟು ನಾನು ಇವತ್ತು ಒಂದಿಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ನಿಮ್ಮ ಮುಂದೆ ಕೂತು ನಾನು ಇಷ್ಟೊಂದು ಲವಲವಿಕೆಯಿಂದ ಮಾತಾಡ್ತಾ ಇದ್ದೀನಿ ಅಂದರೆ ಇವರೆಲ್ಲರೂ ಪ್ರೀತಿಯಿಂದನೇ ಅಂದ್ಕೊಳ್ತೀನಿ. ಅವರು ಮಗ ಫೋಟೋಗ್ರಾಫರು. ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ, ಅದು ಕೂಡ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ಅಲ್ಲ, ಖುಷಿಯ ಲೋಕ ಅಂತ ಇನ್ನೊಂದು ಚಾನಲ್ ಇತ್ತು. ಆ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರುವಂಥ ಫೋಟೋನ ತಗೊಂಡವರು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮಕ್ಕಳಿಗಂತೂ ನೆನ್ನೆ ಪೂರ್ತಿ ಸರ್ಪ್ರೈಸ್ ಅಂತ ಹೇಳ್ಕೊಳ್ತೀನಿ. ತುಂಬ ಖುಷಿ ಆಯಿತು. ಅವರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಆಭಾರಿ ಅಂತ ಹೇಳ್ತೀನಿ. ನೀವೇನಂತೀರಿ? ಇದು ಎಲ್ಲ ಭಗವಂತನ ಆಜ್ಞೆ ಅಂತ ನಾನು ನಂಬ್ತೀನಿ. ಇಲ್ಲಿ ನಾವೆಲ್ಲರೂ ನೆಪ ಮಾತ್ರ ಹಾಕ್ತೀವಿ. ಭಗವಂತ ಏನು ನಮ್ಮ ದೊಡ್ಡವರು ಹೇಳ್ತಾರೆ ನಿಮಗೆ ಗೊತ್ತಿದೆಯಲ್ಲ, ಒಂದು ಉಲ್ಕಡ್ಡಿ ಸಹ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಲುಗಾಡುತ್ತೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಂದು ಚಲನೆ ಆಗಬೇಕು ಅಂದರೂ ಸಹ ಅದು ಭಗವಂತನ ಆಜ್ಞೆ ಇದ್ರೇ ಸಾಧ್ಯ ಅಂತ ನಾವು ಹೇಗೆ ನಂಬ್ತೀವೋ, ಇವೆಲ್ಲ ಸಹ ಹಾಗೆ ಅಲ್ವಾ. ನೋಡಿ, ನಮ್ಮ ಮನೆಯವ್ರನ್ನ ಲಾಗಲ್ಲಿ, ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ನಿಜವಾಗ್ಲೂ ಕರ್ಕೊಂಬರ್ತಾ ಇದೆ. ಅವರು ಸಹ ತುಂಬ ಇಷ್ಟಪಟ್ಟು ಬರ್ತಾಯಿದ್ರು. ಬ್ಲಾಗಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಜೊತೆನೇ ಇರ್ತಾಯಿದ್ರು, ನನ್ನ ಹಿಂದೆನೇ ಇರ್ತಾಯಿದ್ರು. ನನ್ನನ್ನು ಎಷ್ಟು ಹಚ್ಕೊಂಡಿದ್ರೋ ನನ್ನ ಬಳಗದವರು ಅವರನ್ನು ಕೂಡ ಅಷ್ಟೇ ಹಚ್ಕೊಂಡಿದ್ರು. ನಮ್ಮಣ್ಣ ಅಂತ ಹೇಳಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಮಾರ್ಚ್ 3ನೇ ತಾರೀಕು ನಾನು ಅವರನ್ನು ಕಳ್ಕೊಳ್ತೀನಿ. ಫೆಬ್ರವರಿ 21 ಅವರ ಬರ್ತಡೇ. ಅವತ್ತು ನನ್ನ ಬಳಗ, ನಂದೇನು ಒಂದು ವಾಟ್ಸಪ್ ಗ್ರೂಪ್ ಇದೆ, ಒಂದು ವಾಯ್ಸ್ ಮೆಸೇಜ್ ಹಾಕ್ತಾರೆ ನನ್ನೆಲ್ಲ ಪ್ರೀತಿಯ ಸಹೋದರಿಯರಿಗೆ. ನನ್ನ ಬರ್ತಡೇಗೆ ವಿಶ್ ಮಾಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಒಂದು ವಾಯ್ಸ್ ಮೆಸೇಜ್ ಹಾಕ್ತಾರೆ ಗ್ರೂಪ್ಗೆ. ಬರೀ ಹೆಣ್ಮಕ್ಳಿರುವಂಥ ಗ್ರೂಪು. ನನಗಿಂತನೂ ಕೂಡ ನಮ್ಮ ಮನೆಯವ್ರನ್ನ, ನನ್ನ ಬಳಗದ ಹೆಣ್ಮಕ್ಳು ತುಂಬ ಪ್ರೀತಿಸ್ತಾ ಇದ್ರು. ಅದು ನನಗೆ ಗೊತ್ತಿದೆ. ಇವತ್ತು ಕೂಡ ನಾನೆಷ್ಟು ಮಿಸ್ ಮಾಡ್ಕೊಳ್ತೀನೋ ಅವರು ಮಿಸ್ ಮಾಡ್ಕೊಳ್ತಾರೆ. ನನ್ನ ಸ್ಟೇಟಸ್ಗೆಲ್ಲ ಹಾಕಿದಾಗ ತುಂಬ ಮಿಸ್ ಮಾಡ್ಕೊಳ್ತಾರೆ. ಮಿಸ್ ಯು ಜಿಜಿ, ಮಿಸ್ ಯು ಅಣ್ಣ ಅಂತ ಹೇಳಿ ತುಂಬ ಮಿಸ್ ಮಾಡ್ಕೊಳ್ತಾರೆ. ಅದೆಲ್ಲ ನನಗೆ ನಿಜವಾಗ್ಲೂ ಸಂಬಂಧಿಕರೇ ಮರ್ತೋಗ್ತಾರೆ. ಸಂಬಂಧಿಕರೇ, ಸ್ವಂತದವರೇ ಒಂದು 11 ದಿನ ತಿಥಿ ಆಯಿತಾ ಮರ್ತ್ಕೊಳ್ತಾರೆ. ಅವ್ರದ್ದೇ ಬದುಕು, ಅವ್ರದ್ದೇ ಒಂದು ದಾಟಿಲಿ ಮರ್ತು ಬದುಕ್ತಾರೆ. ನೀವೆಲ್ಲೋ ಇದ್ದೀರಿ, ನಾನೆಲ್ಲೋ ಇದ್ದೀನಿ. ನಮ್ಮನೆಯವರು, ಅವರ ಆತ್ಮ ನಿಜವಾಗ್ಲೂ ನಮ್ಮನ್ನೆಲ್ಲ ಗಮನಿಸ್ತಾ ಇದೆ, ಖುಷಿ ಪಡ್ತಾರೆ ನಿಮ್ಮೆಲ್ಲರ ಪ್ರೀತಿಗೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ದುಃಖ ಪಡಬಾರ್ದು ಅಂದ್ಕೊಳ್ತೀನಿ. ಗೊತ್ತಿಲ್ಲ, ಮನುಷ್ಯರಲ್ವಾ, ಹೃದಯ ತುಂಬಿ ಬರುತ್ತೆ. ಹೃದಯ ತುಂಬಿ ಬಂದಾಗ ಕಣ್ಣಲ್ಲಿ ನೀರಂತೂ ಖಂಡಿತ ಬರುತ್ತೆ. ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ಹಾಗೆ ಇನ್ನೊಂದು,
ಸಂತೋಷದ ವಿಷಯ. ಪ್ರತಿ ಬಾರಿ ಸಹ ಮಂತ್ರಾಲಯಕ್ಕೆ ಹೋಗುವಂಥ ಒಬ್ಬರು ತುಮಕೂರವರು, ನಾನು ಅವ್ರ ಹತ್ರ ಮಹಿಮೆ ಕೂಡ ಕೇಳಿದೆ. ತುಮಕೂರಿಂದ ಅವರು ರಾಯರು ತುಂಬ ಚೆನ್ನಾಗಿ ಅನುಗ್ರಹ ಮಾಡಿದ್ದಾರೆ. ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಮಂತ್ರಾಲಯಕ್ಕೆ ಯಾವಾಗಲೇ ಹೋಗಲಿ ಅವರು ರಾಯರ ದರ್ಶನ ಮಾಡ್ಕೊಳ್ತಾರೆ. ಮಂತ್ರಾಲಯ ಪ್ರಭುಗಳನ್ನ ದರ್ಶನ ಮಾಡ್ಕೊಳ್ತಾರೆ. ದರ್ಶನ ಮಾಡ್ಕೊಂಡ ತಕ್ಷಣ ನನಗೊಂದು ವಿಡಿಯೋ ಕಾಲ್ ಮಾಡ್ತಾರೆ. ಹಾಗೆ ಬೆಳಗ್ಗೆ 6:30 ಒಂದು ಕಾಲ್ ಬರುತ್ತೆ, ಅದು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ರಾಯರು ಎಲ್ರಿಗೂ ಅನುಗ್ರಹ ಮಾಡಲಿ ಅಂತ ಹೃತ್ಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ. ನನಗೆ ಈ ಉಡುಗೊರೆ ಇದೆಯಲ್ಲ, ಬೆಲೆ ಕಟ್ಟಲ್ಲಿ ನಾನು ಮಾಡಿಸ್ಬಹುದು, ನಾನು ಇನ್ನೂ ದೊಡ್ಡ ಫೋಟೋ ಮಾಡಿಸ್ಕೋಬಹುದು, ಇಡಬಹುದು. ಅದಲ್ಲ, ಅವರ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ, ಅಭಾರಿ ಅಂತ ಹೇಳ್ತೀನಿ. ಈ ನನ್ನ ಒಂದು ಪುಟ್ಟ ಪ್ರಪಂಚ, ಇದು ನನ್ನ ಪುಟ್ಟ ಪ್ರಪಂಚ, ಇದು ನನ್ನ ಪುಟ್ಟ ಲೋಕ. ಇದು ನನಗೆ ಈ ಒಂದು ಫೋಟೋ ಇದೆಯಲ್ಲ, ನನ್ನ ಒಂದು ಮೆಮೊರಿ ವಾಲ್ಗೆ ಸೇರಿಕೊಳ್ಳುತ್ತೆ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಇದನ್ನು ತುಂಬ ಜೋಪಾನ ಅಂತೂ ನಾನು ಖಂಡಿತ ಮಾಡ್ತೀನಿ. ಯಾಕೆ ಅಂತಂದರೆ ಈ ಫೋಟೋ, ಏನು ನಮ್ಮ ಫ್ಯಾಮಿಲಿ ಫೋಟೋ ಇದೆಯಲ್ಲ, ನನ್ನ ಮಕ್ಕಳು, ನಮ್ಮ ಮನೆಯವರು, ನಾನು, ಇದು ಲಾಸ್ಟ್ ಫೋಟೋ. ಅವರೊಟ್ಟಿಗೆ ನಾವು ತಗೊಂಡಿದ್ದು ಲಾಸ್ಟ್ ಫೋಟೋ ಉಳ್ಕೋತು. ಅದೇ ಒಂದು ಫೀಲಿಂಗು, ಅದೇ ಒಂದು ಸೆಂಟಿಮೆಂಟು ನನ್ನನ್ನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಕಾಡಿಸ್ತಾ ಇದೆ. ಸರಿತಾ, ನಿಮ್ಮ ಮಗನಿಗೆ, ನಿಮಗೆ ನಿಜವಾಗ್ಲೂ ನಾನು ಎಷ್ಟು ಅಭಾರಿ ಅಂತ ಹೇಳಿದ್ರೆ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ರಾಯರು ಕೊಟ್ಟಂಥ ಈ ವರಪ್ರಸಾದ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಮನಸ್ಸು ತುಂಬ ಇದನ್ನು ತುಂಬಿಕೊಳ್ತೀನಿ ನಾನು, ಆಯಿತಾ. ಮಂತ್ರಾಲಯದ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಏನು ಅನ್ನಿಸ್ತು ಅಂತ ಹೇಳಿ. ಇವತ್ತಿನ ಮತ್ತೆ ನಾನು ಅನ್ಬಾಕ್ಸಿಂಗ್ ಮಾಡಿದ್ದು ಕೂಡ ನಾನು ಶುರುವಲ್ಲೇ ಹಾಕ್ತೀನಿ. ಅದನ್ನು ನೋಡಿ ಆಮೇಲೆ ಇದನ್ನು ನಾನು ಎಡಿಟ್ ಮಾಡಿ ನಾನು ಇದನ್ನು ಹಾಕ್ತೀನಿ. ನೋಡಿ, ಈ ನನ್ನ ಸಿಂಪಲ್ ಒಂದು ಬ್ಲಾಗ್ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಅಂದರೆ ನನಗೆ ಹೆಚ್ಚು ಲೈಕ್ಗಳನ್ನ ಹಾಕ್ಕೊಡಿ. ಹಾಗೆ ಇನ್ನೂ ಎಷ್ಟು ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ವಿಡಿಯೋಗಳನ್ನ ಶೇರ್ ಮಾಡಿ, ಆಯಿತಾ. ರಾಯರ ಒಂದು ಮಂತ್ರಾಲಯದ ಒಂದು ಒಳಾಂಗಣ ದರ್ಶನ ಕೂಡ ಮಾಡಿಸಿದ್ರು ನನಗೆ. ಆ ಕ್ಲಿಪ್ಪಿಂಗ್ನ ರೆಕಾರ್ಡು ಅಂದರೆ ವಿಡಿಯೋ ಕಾಲ್ ರೆಕಾರ್ಡ್ ಆಗಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಮತ್ತೊಂದು ನನ್ನ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ನೀವೆಲ್ಲರೂ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅನ್ನುವ ಭರವಸೆ ಖಂಡಿತ ನನಗಿದೆ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರ ಕಮೆಂಟನ್ನು ನಿರೀಕ್ಷೆ ಮಾಡ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ಓದಿ ಖುಷಿ ಪಡ್ತೀನಿ. ನಾನು ಹೊಸದಾಗಿ ಚಾನಲ್ಗೆ ಬಂದಿರೋರು, ಏನಾದರೂ ಮೊದಲ ಬಾರಿ ನನ್ನ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಮೊದಲೇ ಬರುತ್ತೆ ಅಂತ ಹೇಳಿ, ಆಯಿತಾ. ಬರಲಾ. ಹಾಗೆ ಮಂತ್ರಾಲಯದ ದರ್ಶನದ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇಲ್ಲ. ನಾಳೆ ಶುಭ ಗುರುವಾರ ಆಗಿರೋದ್ರಿಂದ ನಾಳಿನ ವಿಡಿಯೋದಲ್ಲಿ ಮಂತ್ರಾಲಯ ದರ್ಶನದ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.